ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಫೆಬ್ರವರಿ ತಿಂಗಳ ಕುಂಭ ಹಾಗೆ ಮೀನರಾಶಿಯವರ ಈ ತಿಂಗಳ ಭವಿಷ್ಯ ಹೀಗಿರುತ್ತೆ. ಕುಂಭ ರಾಶಿಯವರಿಗೆ ಯಾವೆಲ್ಲ ಗ್ರಹಗಳ ಸಮ್ಮಿಲನತೆಯಿಂದ ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಯೋಗಗಳ ಪರಿಣಾಮವನ್ನು ಕೊಡುತ್ತಾ, ಅದೇ ಮೀನರಾಶಿಯವರಿಗೆ ಎಲ್ಲ ಗ್ರಹಗಳ 12ರ ಸ್ಥಾನದಲ್ಲಿ ಬರೋದ್ರಿಂದ ಯಾವೆಲ್ಲ ಸಮಸ್ಯೆಗಳು, ಹಾಗೆ ಆರೋಗ್ಯ ಹೇಗಿರ್ತಕ್ಕಂಥದ್ದು, ಹಾಗೆ ಬಿಸ್ನೆಸ್ ಸ್ಥಾನದಲ್ಲಿ ಹೇಗಿರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನೋಡಬೇಕಾಗ್ತದೆ. ಇನ್ನೂ ಒಂದು ಹೇಳಬೇಕಾಗಿರೋದು, ಕುಂಭರಾಶಿ ಹಾಗೆ ಮೀನರಾಶಿ ಒಂದು ವಿಚಾರದಲ್ಲಿ ತಗೊಂಡಾಗ ನೋಡಿ, ಕುಂಭರಾಶಿಯಲ್ಲೇ ಗ್ರಹಣ ಸಂಭವನೀಯ. ಕುಂಭರಾಶಿಯಲ್ಲಿ ಗ್ರಹಣ ಸಂಭವ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಮೀನರಾಶಿ ಅಷ್ಟೇ, ಕುಂಭ ಮೀನ ಇದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಫೆಬ್ರವರಿ. ಯಾವುದರಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ, ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ, ಏನೆಲ್ಲ ಪ್ರಿಕಾಷನ್ಸನ್ನು ನಾವು ಉಪಯೋಗಿಸ್ಕೋಬೇಕಾಗ್ತದೆ, ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತವಾಗಿದ್ದಾನೆ 5ನೇ ತಾರೀಕು. ಅದರ ಹಿಂದೆ ಮುಂದೆ ಬರ್ತಕ್ಕಂಥದ್ದು ಬುಧ ಹಾಗೆ ಶುಕ್ರ ಗ್ರಹ ಕೂಡ ಅಸ್ತಂಗತರಾಗಿ ಬರ್ತಾರೆ. ಸೂರ್ಯ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು 13ನೇ ತಾರೀಕುವರೆಗೂ ಸೂರ್ಯ 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಅಂದರೆ ಸಪ್ತಮಾಧಿಪತಿ 12. ಈಗ ಆಲ್ರೆಡಿ ಕುಂಭರಾಶಿಯವ್ರಿಗೆ ಸಂಗಾತಿಗೋಸ್ಕರ ಇಲ್ಲದ ಬಂದ ಖರ್ಚುಗಳೆಲ್ಲ ಮಾಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ ನಷ್ಟ ಇದೆ, ಅಫ್ಕೋರ್ಸ್ ಕುಂಭರಾಶಿ ಧೃತಿಗೆಡಬೇಡಿ, ಇದಕ್ಕಿದ್ದಾಗೆ ಖರ್ಚುಗಳು ಬರ್ತದೆ. ನೋಡಿ, ದಶಮಾಧಿಪತಿ 12ರ ಸ್ಥಾನ, ತಾವು ಮಾಡ್ತಕ್ಕಂಥ ಕೆಲಸ ಉತ್ಕೃಷ್ಟತೆ ಆಗಲ್ಲ. 12ರ ಸ್ಥಾನ ಇಂಟ್ರಾಕ್ಷನ್ಸ್ ವಿತ್ ಪೀಪಲ್ ಇದು ಸ್ವಲ್ಪ ಕಡಿಮೆ ಆಗ್ತದೆ ಕುಂಭರಾಶಿಯಲ್ಲಿಗೆ. ಯಾಕೆ, 4ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ. ಜನಗಳು ಸ್ವಲ್ಪ ರೆಕಗ್ನೈಸ್ ಮಾಡಲ್ಲ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಹೌದಲ್ವೋ? ಸತ್ಯ. ಆದರೂ ಸಹಿತ ಧೃತಿ ಕೆಡಬೇಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಒಂದೊಂದಾಗಿ ನಾನು ತಗೊಳ್ತಾ ಬಂದಾಗ, ಗ್ರಹಗಳ ಸಮ್ಮಿಲನತೆಯನ್ನು ತಗೊಳ್ತಾ ಬಂದಾಗ ನೋಡಿ, 2ರ ಅಧಿಪತಿ ಕೂಡ ನಿಮಗೆ ಪಂಚಮದಲ್ಲಿ ವಕ್ರನಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೀತಾ ಇರ್ತದೆ. ಬಟ್ ಒನ್ ಥಿಂಗ್, ಕುಂಭರಾಶಿಯವರಿಗೆ ನಾನು ಹೇಳೋದು, ಇದು ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಸಾಲ ಮಾತ್ರ ಮಾಡಬೇಡಿ ಅಟ್ ಎನಿ ಕಾಸ್ಟ್. ಎಷ್ಟು ಇರುತ್ತೋ ಅಷ್ಟರಲ್ಲೇ ಮ್ಯಾನೇಜ್ಮೆಂಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಖರ್ಚುಗಳು ಶತಸಿದ್ಧವಾಗಿ ಬಂದೇ ಬರ್ತದೆ. ಅದನ್ನು ನೀವು ಬುದ್ಧಿವಂತರಾಗಿ ತಾವು ತಡಿತಕ್ಕಂಥ ಯೋಚನೆ ಮಾಡಬೇಕಿದ್ದು. ದೇರ್ ಇಸ್ ನೋ ಅಸ್ಟ್ರಾಲಜಿಕಲ್ ಸೊಲ್ಯೂಷನ್ಸ್. ತಾವು ಆದಷ್ಟು ಬುದ್ಧಿಯನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಹೇಗೆ ಅಂತಕ್ಕಂಥದ್ದು ಸ್ವಲ್ಪ ಮಾರ್ಗದರ್ಶನವನ್ನು ಕೊಡಬಹುದು. ನೋಡಿ, ಕುಂಭರಾಶಿ ಧನಾಧಿಪತಿ ಪಂಚಮದಲ್ಲಿ ವಕ್ರನಾಗಿರೋದ್ರಿಂದ ನಿಧಾನ ಮಂದಗತಿಯಣ, ಕೌಟುಂಬಿಕ ಸುಖಗಳು ಕಡಿಮೆ, ಹೌದಲ್ವೋ? ಕೌಟುಂಬಿಕ ಸುಖ ಕಡಿಮೆ, ಚಿಂತನೆಗಳು ಜಾಸ್ತಿ ಇರ್ತದೆ. ಬೇಕಾದ್ರೆ ರಾಹು ತನ್ನದೇ ಆದಂಥ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈಗ ಏನಂತ ಬರುತ್ತೆ, ಅಫ್ಕೋರ್ಸ್ ಏನಾದರೂ ಅದು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬಂದ್ಬಿಡುತ್ತೆ. 100% ಕ್ರಿಯೇಟಿವ್ ಆಗಾದರೂ ಆಗಲಿ, ಹೇಗಾದರೂ ತನ್ನ ಸ್ವಂತತೆಯಿಂದ ಇರೋದ್ರಿಂದ ನಿಮ್ಮಲ್ಲಿ ಒಂದು ನನ್ನ ಛಲ ಬಂದ್ಬಿಡುತ್ತೆ, ಏನಾದರೂ ಮಾಡಲೇಬೇಕು ಅಂತ. ಬಟ್ ಅಫ್ಕೋರ್ಸ್ ಯಾಕೆ ನೋಡಿ, 9ರ ಅಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾನೆ, 4ಥ ಅಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾನೆ, ಹಾಗೆ 5 ಮತ್ತು 8ರ ಅಧಿಪತಿ ಲಗ್ನದಲ್ಲಿ ಅಸ್ತಂಗತರಾಗಿರೋದ್ರಿಂದ ಒಂದು ಛಲ, ಒಂದು ಡ್ರೀಮಿ ನೇಚರ್ ಬರುತ್ತೆ. ಕುಂಭರಾಶಿಯವರಿಗೆ ಒಂದು ಆವಿಷ್ಕಾರದ ಮನೋಭಾವತೆ ಬರುತ್ತೆ. ಬಟ್ ಒನ್ ಥಿಂಗ್, ಒಮ್ಮೊಮ್ಮೆ ಈ ಏರಿ ಮೋಡಲ್ಲಿ ಗ್ರಹಗಳಿದ್ದಾಗ ಏನಾಗುತ್ತೆ, ಆಸಿಲೇಷನ್ ಜಾಸ್ತಿ ಆಗುತ್ತೆ. ಕೂತ್ಕೊಳ್ತೀರಾ, ಅಪ್ಪ ನಾನು ಮಾಡಲೇಬೇಕು ಅಂತ, ಬಟ್ ಮನಸ್ಥಿತಿಗೆ ಒಪ್ಕೊಡೋದಿಲ್ಲ. ಈ ಒಂದು ಸಿಚುಯೇಷನ್ನ ನೀವು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಬಟ್ ಸದೃಢತೆ ಬಹಳ ಮುಖ್ಯ. ಯಾರು ಕುಂಭರಾಶಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳಲ್ಲಿರ್ತಿರೋ, ಆಧ್ಯಾತ್ಮಿಕ ಬಿಟ್ಟು ಬೇರೆ ಸೈಡಲ್ಲಿದ್ದರೆ ಖಂಡಿತ ಕಷ್ಟದ ಸಮಸ್ಯೆ ಆಗಿಬಿಡ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ರೂಟಲ್ಲಿ ಹೋಗ್ತಾ ಇದ್ದೀರಾ ಕುಂಭರಾಶಿಯವರು, ಇವರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕ. ಇಲ್ಲಾಂದರೆ ಸ್ವಲ್ಪ ಕಷ್ಟ. ನೋಡಿ, 3 ಮತ್ತು 10ರ ಅಧಿಪತಿ 2ರ ಸ್ಥಾನದಲ್ಲಿ 12ರ ಸ್ಥಾನದಲ್ಲಿ ಅಸ್ತಂಗತ. ಕೆಲಸ ಕಾರ್ಯ ಮಾಡ್ತೀರಾ, ಶ್ರದ್ಧೆ ಇಟ್ಟು ಮಾಡ್ತೀರಾ, ಕೆಲಸ ಮಾಡ್ತೀರಾ, ಬಟ್ ದೆರ್ ಇಸ್ ನೋ ಗೈನ್ ಕಡಿಮೆ ಅಲ್ವಾ ಕುಂಭರಾಶಿ? ಸ್ವಲ್ಪ ಪ್ರಮಾಣದಲ್ಲಿ ಬರ್ತದೆ.
ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ತದೆ. ಇವೆಲ್ಲ ವಿಚಾರಗಳು ಕುಂಭರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಆಗ್ತದೆ. ಆದರೆ ಒಂದು ಜಾಗರೂಕತೆ ಇಟ್ಕೋಬೇಕು. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 13ಕ್ಕೆ ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿ 17ಕ್ಕೆ ಅಲ್ಲಿ ಗ್ರಹಣವನ್ನು ನಡೀತಕ್ಕಂಥದ್ದು ಕುಂಭರಾಶಿಯಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ಆಲ್ ಆರೋಗ್ಯದ ವಿಚಾರ, ಸಂಗಾತಿಯ ವಿಚಾರ, ಬಿಸ್ನೆಸ್ ವಿಚಾರ, ಪಾರ್ಟ್ನರ್ಸ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಅಫ್ಕೋರ್ಸ್ ಟಫ್ ಟೈಮ್ ಆದರೂ ಕೂಡ ನೀವು ಛಲದಿಂದ ಇದ್ದರೆ ಮಾತ್ರ ಮುಂದೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕುಂಭರಾಶಿಯವ್ರಿಗಿದೆ. ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಬರ್ತದೆ. ಗ್ರಹಗಳ ಲಗ್ನದಲ್ಲಿದ್ದಾವೆ. ಅಫ್ಕೋರ್ಸ್ ನಿಮ್ಗನಿಸುತ್ತೆ ನಾನು ಏನಾದರೂ ಮಾಡಬೇಕು ಅಂತ, ಬಟ್ ದರ್ ಇಸ್ ಸಿಚುಯೇಷನ್ಸ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಸಿಚುಯೇಷನ್ ಸ್ವಲ್ಪ ಸಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. 4th ಹೌಸ್ 4ರ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಅಸ್ತಂಗತನಾಗಿ ಲಗ್ನದಲ್ಲಿದ್ದಾನೆ. ಸುಖ ಕಡಿಮೆ, ದಾಂಪತ್ಯದ ಸುಖ ಕಡಿಮೆ. ಹಾಗಾಗಿ ನಿಮ್ಮ ಸ್ನೇಹಿತರು ಕೂಡ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕುಂಭರಾಶಿಯಲ್ಲಿರ್ತಕ್ಕಂಥ ಸ್ನೇಹಿತರು ಪಂಚಮ ಮತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ. ಸ್ನೇಹಿತರು ಏನಾದರೂ ನೀವು ಕಷ್ಟ ಬಂತು ಅಂತ ಹಣಕಾಸು ಕೇಳಿದ್ರೆ ಅವರು ದೇರ್ ಇಸ್ ರೆಸ್ಪಾನ್ಸ್ ಮಾಡೋದು ಕಷ್ಟ. ಬಟ್ ಒನ್ ಥಿಂಗ್, ಧೃತಿ ಕೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. 2ರ ಸ್ಥಾನದಲ್ಲಿ ಶನಿ ಇದ್ದಾನೆ, ಹಂಗಂತ 7.5 ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವಾಗ 2ರ ಸ್ಥಾನದಲ್ಲಿರ್ತಕ್ಕಂಥ ಶನಿ ಕುಟುಂಬಕ್ಕೆ ಏನೇ ಕಷ್ಟ ಬಂದರೂ ಕೂಡ ನೀವು 100% ಸ್ಪಂದನೆ ಮಾಡ್ತೀರ. ನಿಮ್ಮ ಹತ್ರ ಹಣಕಾಸು ಇಲ್ಲದಲೇ ಇರ್ಬೋದು. ಕುಟುಂಬದ ವಿಚಾರಕ್ಕೆ ಬಂದಾಗ ನೀವು ಅಫ್ಕೋರ್ಸ್ ಅಟ್ ಎನಿ ಕಾಸ್ಟ್ ನಿಮ್ಮ ಸಂಗಾತಿ, ನಿಮ್ಮ ಮನೆತನವನ್ನು ತಾವು ಕಾಪಾಡಿರ್ತಕ್ಕಂಥ ಕೇಪಬಿಲಿಟಿ, ಶಕ್ತಿ ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ದಾಂಪತ್ಯದ ವಿರಹಸಗಳು ಕೇಳುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ಸ್ ಕೂಡ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ವಿಚಾರಗಳನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನು ಕುಂಭರಾಶಿಯವ್ರಿಗೆ? ಭಾಳ ಸರಳವಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಇಡೀ ತಿಂಗಳು ಪ್ರತಿ ದಿವಸ ಹನುಮಾನ್ ಚಾಲೀಸ ಪಠಣೆ ಮಾಡ್ತಾ ಬನ್ನಿ. ಕಷ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಮಾರ್ಗದರ್ಶನವನ್ನು ಸಿಗ್ತಕ್ಕಂಥದ್ದಿರ್ತದೆ. ಹಾಗೂ ಯಾರು ಈ ಒಂದು ಕುಂಭರಾಶಿಯಲ್ಲಿದ್ದೀರೋ ಶನಿವಾರ ಆಂಜನೇಯನಿಗೆ 108 ಎಲೆಯನ್ನು ಕಟ್ಟಿ 6 ಎಲೆಯ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ನಿಮಗೆ ದಾರಿದೀಪವಾಗ್ತದೆ. ಹಾಗೂ ಸಂಕಷ್ಟಗಳು ನಿವಾರಣೆಯನ್ನು ಆಗ್ತಕ್ಕಂಥದ್ದಿರ್ತದೆ. ಯಾವುದೇ ಕಾರಣಕ್ಕೂ ಟೂ ಮಚ್ ರಿಯಾಕ್ಷನನ್ನು ಬಿಡಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ತಮ್ಮ ಮಾತು. ಅಫ್ಕೋರ್ಸ್ ಯು ಆರ್ ಎ ಗುಡ್ ಪರ್ಸನ್, ಬಟ್ ನಿಮ್ಮ ಎಕ್ಸ್ಪ್ರೆಷನ್ ಬೇರೆಯವ್ರಿಗೆ ಇರಿಟೇಷನ್ಸ್ ತಂದುಕೊಡುತ್ತೆ. ಆದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾತ್ವಿಕತ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಳ್ಳಿ. 9ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಅಫ್ಕೋರ್ಸ್ ನೀವು ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿಯನ್ನು ಬೆಳೆಸ್ಕೊಂಡ್ರಿಂದರೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳನ್ನು ತಂದುಕೊಡುತ್ತೆ. ನಿಮ್ಮ ತುಂಬ ಡ್ರೀಮಿ ನೇಚರ್ನ ಬಿಟ್ಟು ಸ್ಪಿರಿಚುವಲ್ ಕಡೆ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಸ್ಪಿರಿಚುವಲ್ ಏನಂದರೆ ಗುರುಗಳೇ ನಾವು ಹೋಗಿ ಕಾಡಲ್ಲಿ ತಪಸ್ ಮಾಡೋಣ, ನಾಟ್ ಲೈಕ್ ದಟ್. ಮೆಟೀರಿಯಲ್ಸ್ಟಿಕ್ಕಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನ, ಸ್ವಲ್ಪ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಂಡ್ರೆ ಫೆಬ್ರವರಿ ತಿಂಗಳು ನಿಮಗೆ ಶುಭದಾಯಕವಾಗ್ತದೆ. ಹಣಕಾಸಿನ ಮೇಲೆ ಹಿಡಿತ, ಹಾಗೆ ಅದ್ದಕ್ಕಿದ್ದಾಗೆ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಶಿವನ ಧ್ಯಾನ, ಇವೆಲ್ಲ ಕೂಡ ನಿಮಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ಶುಕ್ರವಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದು ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ 21 ಬಾರಿ ಕನಗಲ ಪುಷ್ಪ ಹಾರವನ್ನು ಇಟ್ಟು ಆ ದುರ್ಗಾದೇವಿಗೆ ಕೊಟ್ಟು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಶುಕ್ರವಾರಗಳನ್ನು ಮಾಡಿಸಿ. ಅನೇಕ ರೀತಿಯಾದಂಥ ಅಡೆತಡೆಗಳು ದೂರ ಆಗುತ್ತೆ. ನಿಮಗೆ ಅಟ್ಲೀಸ್ಟ್ ಒಂದು ದಾರಿದೀಪವಾಗಿ ದುರ್ಗಾಮಾತೆ ದಾರಿಯನ್ನು ತೋರಿಸ್ತಾಳೆ. ಹಾಗೆ ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿರ್ತದೆ? ಲಗ್ನದಲ್ಲಿ ಶನಿ ಇದ್ದಾನೆ, ಸ್ವಲ್ಪ ಲೇಸಿನೆಸ್ ಇರ್ಬೋದು.
ಹಾಗೆ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ. ಚತುರ್ಥ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ವಕ್ರನಾಗಿದ್ದಾನೆ. ಯಾವಾಗಲೂ ಕೂಡ ಮನೆಯ ಇನ್ವಾಲ್ವ್ಮೆಂಟ್. ಹೌದಲ್ವೋ? ಯಾರು ಮೀನರಾಶಿಯಲ್ಲಿದ್ದೀರೋ ನೋಡಿ, ಗ್ರಹಗಳು ಫೆಬ್ರವರಿ ತಿಂಗಳು 12ರ ಸ್ಥಾನಕ್ಕೆ ಬರ್ತದೆ. 12ರ ಸ್ಥಾನ ನೋಡಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನ ಅಸ್ತಂಗತ. ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನ ಅಸ್ತಂಗತ. ರಾಹು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಮೀನರಾಶಿಯವರು ಸಾಧ್ಯವಾದಷ್ಟು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರ. ಆದರೆ ಇನ್ನೊಂದು ಅವಕಾಶಗಳೇನಪ್ಪ, ಮೀನರಾಶಿಯವರೇನಾದರೂ ಅಬ್ರಾಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಸುಸಂದರ್ಭವಾಗಿ ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಇದು ಭಾಳ ವಿಶೇಷವಾಗಿರತಕ್ಕಂಥ ಫಲ ಸಿಗ್ತದೆ. 9ರ ಅಧಿಪತಿ 11ರಲ್ಲಿ ಅಸ್ತಂಗತನಾಗಿದ್ದಾನೆ. 9ರ ಅಂದರೆ ವಿದೇಶಕ್ಕೆ ಅಡೆತಡೆ ಬರ್ತದ ಗುರುಗಳೇ ಅಂತ ಕೇಳ್ತೀರಿ. ಅಫ್ಕೋರ್ಸ್ ಅಡೆತಡೆ ಬಂದರೂ ಕೂಡ 11ರ ಸ್ಥಾನ ಉಚ್ಚನಾಗಿರೋದ್ರಿಂದ ಆರಾಮಾಗಿ ನೀವು ಜಾಗರೂಕರ ಅಂದರೆ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಹಣಕಾಸಿನ ವಹಿವಾಟುಗಳು ಕೂಡ ಇದಕ್ಕೆ ಒದಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ 12ರ ಸ್ಥಾನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. 6ರ ಅಧಿಪತಿ ಸಹಿತವಾಗಿ 13ನೇ ತಾರೀಕು 12ರ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿ ಅಲ್ಲಿ ಗ್ರಹಣವನ್ನು ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ನಿಮಗೆ 12ರ ಸ್ಥಾನದಲ್ಲಿ ಗ್ರಹಣ ಸಂಭವನೀಯತೆ, 12ರ ಸ್ಥಾನ ಗ್ರಹಣವಾದಾಗ ಏನಾಗ್ತದೆ, ಬಟ್ ಆರೋಗ್ಯದ ವಿಚಾರ, ಶತ್ರು ಭಾವ, ಕೋರ್ಟ್ ಕಚೇರಿ ವಿಚಾರ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದರ ವಿಚಾರದಲ್ಲಿ ಜಾಗರೂಕತೆ ಆಗಿರಬೇಕು. ಯಾವುದೇ ಕಾರಣಕ್ಕೂ ಯಾರು ಮೀನರಾಶಿಯಲ್ಲಿದ್ದೀರೋ ಅನ್ಯತಃ ಶತ್ರುವನ್ನು ಬೆಳೆಸ್ಕೋಬೇಡಿ ತಿಂಗಳು. ದಿಸ್ ದ ಮೈನ್ ಪಾಯಿಂಟ್. ಶತ್ರುವಿನ ಜಾಸ್ತಿ ಉಪಟಳವನ್ನು ಅಂದರೆ ಯಾವುದೇ ಕಾರಣಕ್ಕೂ ಜಗಳ ಮತ್ತೊಂದು ಹೋಗಕ್ಕೆ ಹೋಗಬೇಡಿ. ಯಾಕೆಂದರೆ 6ರ ಸ್ಥಾನದಲ್ಲಿ ಕೇತು ಇದ್ದಾನೆ. ನಿಗೂಢವಾಗಿ ಹಿತಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ನಿಮಗೆ. ಆ ಹಿತಶತ್ರುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತದೆ. ನೋಡಿ, ನೀವು ಯಾರನ್ನು ನಂಬಿರ್ತೀರೋ ಅವರೇ ನಿಮಗೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಬರ್ತದೆ ಮೀನರಾಶಿಯವರಿಗೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. 12ರ ಸ್ಥಾನ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಕಾಡ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಫೆಬ್ರವರಿ ತಿಂಗಳು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿರೋ ಅಷ್ಟು ಕೂಡ ಉತ್ತಮ. ಆದರೆ ವಿದೇಶ ಪ್ರಯಾಣ ನಾನು ಮಾಡ್ತಾ ಇದ್ದೀನಿ ಗುರುಗಳೇ, ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ ಸಿಗ್ತದೆ. ಇವೆಲ್ಲ ಫಲಗಳು ನಿಮಗೆ ಲಭ್ಯತೆ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳು ಅಶುಭ ಕಾರ್ಯಗಳಾಗಿರೋದ್ರಿಂದ ಸಾಧ್ಯವಾದಷ್ಟು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ, ಲಗ್ನದಲ್ಲೇ ಶನಿ ಇದ್ದಾನೆ. ಅಫ್ಕೋರ್ಸ್ ಲಗ್ನದಲ್ಲಿ ಶನಿ 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಲಗ್ನದಲ್ಲಿರೋದ್ರಿಂದ ಆದಷ್ಟು ಕೂಡ ಶಿವನ ಪ್ರಾರ್ಥನೆ ಬಹಳ ಮುಖ್ಯ. ನೋಡಿ, ಮಾಸ ಶಿವರಾತ್ರಿಯ ಮಾಸ, ಫೆಬ್ರವರಿ ತಿಂಗಳು ಉಪವಾಸಗಳಿದ್ದು ಶಿವನನ್ನು ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಉಪವಾಸ ಇರಿ ಆ ದಿನ. ಮ್ಯಾಕ್ಸಿಮಮ್ ಶಿವನ ಅನುಗ್ರಹ ನಿಮಗೆ ಲಭ್ಯವಾಗ್ತಕ್ಕಂಥದ್ದೇ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿತನವನ್ನು ಬಿಡಬೇಕಾಗ್ತದೆ ಈ ತಿಂಗಳಿಲ್ಲ ಅಂದರೆ ವಿದ್ಯಾರ್ಜನೆಗೆ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಚಂದನ ಅಂದರೆ ಅರಿಶಿಣ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೂ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರ ಉಚ್ಚಾರವನ್ನು ಮಾಡಿಕೊಳ್ಳಿ. ಇದು ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥಿರ್ತದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ನೀವು ಸಹಿತವಾಗಿ ಒಂದು ಕೆಂಪು ದಾರವನ್ನು ತಗೊಳ್ಳಿ. ಕೆಂಪು ದಾರ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನವನ್ನು ಸಂಧ್ಯಾ ಸಮಯದಲ್ಲಿ ಭೇಟಿ ಮಾಡಿ ನಿಮ್ಮ ಕೆಂಪು ದಾರಕ್ಕೆ ಪೂಜೆಯನ್ನು ಮಾಡಿಸಿ ತದನಂತರ 4 ಸುತ್ತು ನಿಮ್ಮ ಕೈಯಲ್ಲಿ ಸುತ್ತುಕೊಳ್ತಕ್ಕಂಥ ಕಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ತದೆ, ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ. ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. 12ರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಬುಧವಾರಗಳಂದು ತಪ್ಪುದಲೆ 4 ಬುಧವಾರ ಅಥವಾ 3 ಬುಧವಾರಗಳಂದಾದರೂ ಆಗಿರ್ಬೋದು, ಬುಧವಾರಗಳಂದು ಒಂದು ಹಸಿರು ವಸ್ತ್ರದಲ್ಲಿ 1-2 ಬಗ್ಸೆವಷ್ಟು ಉದ್ದಿನಕಾಳು, ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಶುಭವನ್ನು ಕಾಣ್ತಕ್ಕಂಥದ್ದಿರ್ತದೆ. ಇಷ್ಟು
ಈ ಫೆಬ್ರವರಿ ಮಾಸದ ಕುಂಭ ಮತ್ತು ಮೀನರಾಶಿಯವರ ವಿಚಾರಧಾರೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.